ಹಾಗೆಯೇ ಸತ್ತಿದ್ದಾನೆ ಎಂಬತಕ್ಕಂಥ ಉದಾಹರಣೆಗಳೂ ಇಲ್ಲ. ಬಡವಾದವ ಶ್ರೀಮಂತ ಆಗ್ತಾನ, ಶ್ರೀಮಂತ ಬಡವ ಆಗ್ತಾನ. ಹಗಲು ಹೋದ ಬಳಕ ಕತ್ತಲೆ ಬರ್ತದ, ಕತ್ತಲೆ ಹೋದ ಬಳಕ ಹಗಲು ಹೆಂಗ್ ಬರ್ತದೋ, ಹಗಲು ಶಾಶ್ವತ ಇರುವುದಿಲ್ಲ, ರಾತ್ರಿಯು ಶಾಶ್ವತ ಹೇಗೆ ಇರುವುದಿಲ್ಲವೋ ಬಡತನೂ ಶಾಶ್ವತ ಇರುವುದಿಲ್ಲ, ಶ್ರೀಮಂತಿಕೆಯೂ ಕೂಡ ಶಾಶ್ವತವಾಗಿ ಇರೋದಿಲ್ಲ. ಸುಮ್ಮನೆ ಒಂದು ಘಟನೆ ಹೇಳ್ತೇನೆ. ಕೈಲಾಸದಲ್ಲಿ ನಡೆದಿರ್ತಕ್ಕಂಥ ಒಂದು ಸುಂದರ ಪ್ರಸಂಗ. ಅದು ನೀವು ಕಾಲ್ಪನಿಕ ಅಂತನೂ ಅರ್ಥ ಮಾಡ್ಕೊಳ್ಬಹುದು, ನಿತ್ಯವೂ ಸತ್ಯವೂ ಅಂತನೂ ಕೂಡ ನೀವು ಅರ್ಥ ಮಾಡ್ಕೋಬಹುದು. ಲಕ್ಷ್ಮೀ ಸರಸ್ವತಿಯರು ಕೈಲಾಸದಲ್ಲಿ ಇರತಕ್ಕಂಥ ಸಂದರ್ಭ ಅದು. ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರಾಯಣ ಬಂದ, ನಾರದ ಬಂದ, ನಾರಾಯಣ 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 ಅಂತ. ಲಕ್ಷ್ಮಿ ವಿಚಾರ ಮಾಡ್ತಾಳೆ, ಅಲ್ಲ ಅಕ್ಕ, ಈ ನಾರದ ಮಹರ್ಷಿ ಮೂರು ಲೋಕದಲ್ಲಿ ಇರತಕ್ಕಂಥ ದೇವ ದಾನವ ಮಾನವ ಈ ಮೂವರ ಭವಿಷ್ಯವನ್ನೂ ಹೇಳಬಲ್ಲ. ನಾವು ಯಾಕೆ ನಮ್ಮ ಭವಿಷ್ಯ ಕೇಳಬಾರದು? ಸಹಜ ಉತ್ಸಾಹ ಆಗ್ತದಲ್ಲ, ಸಹಜವಾಗಿಯೇ ಕೇಳಬೇಕು ಅನ್ನೋ ಅಪೇಕ್ಷೆ ಆಗ್ತದಲ್ಲ. ನಿಮ್ಮ ಮನೆಗೆ ಅಥವಾ ನಿಮ್ಮೂರಿಗೆ ಯಾರಾದರೂ ಒಬ್ರು ಜ್ಯೋತಿಷ್ಯ ಹೇಳೋರು ಬಂದ್ರು, ಹಸ್ತ ಸಾಮುದ್ರಿಕ ನೋಡಿ ಭವಿಷ್ಯ ಹೇಳೋರು ಬಂದ್ರು ಅಂತಂದ್ರೆ ಸುಮ್ಮಿರ್ತೀರೇನು? ಅಜ್ಜಾರ ನೋಡ್ರಿ, ನಮ್ಮ ಕೈಯಾಗ ಏನದ ನೋಡ್ರಿ, ನಮಗೊಂದಿಟ್ಟು ಹೇಳ್ರಿ, ಆಸೆ ಆಗ್ತದೇನಿಲ್ಲ? ಹಂಗ ಸಹಜವಾಗಿಯೇ ಲಕ್ಷ್ಮಿ ಮತ್ತು ಸರಸ್ವತಿಯರಿಗೆ ಆಸೆ ಆಯ್ತು ನಮ್ಮ ಭವಿಷ್ಯ ತಿಳ್ಕೋಬೇಕು ಅಂತ. ನಾರದನ ಬರೋದೇ ತಡ. ಆ ನಾರದನಿಗೆ ಕೇಳ್ತಾರೆ ಇಬ್ರು, ಅಲ್ಲಪ್ಪ ಎಲ್ಲರ ಭವಿಷ್ಯ ಹೇಳ್ತಿ, ನಮ್ದು ಒಂದಿಷ್ಟು ಭವಿಷ್ಯ ಹೇಳು, ಭವಿಷ್ಯ ಹೇಳು ಅಂತ ತಮ್ಮ ಎಡಗೈಗಳನ್ನು ಹೀಗೆ ಮುಂದೆ ಮಾಡಿ ಹೀಗೆ ಚಾಚುವಷ್ಟರಲ್ಲಿಯೇ ನಾರದ ಅಂತಾನೆ, ಅವ್ವ ನಿಮ್ಮಿಬ್ಬರ ಭವಿಷ್ಯವನ್ನ ನಾನು ಕೈ ನೋಡಿ ಹೇಳೋದಿಲ್ಲ, ಹಸ್ತವನ್ನ ನೋಡಿ ಹೇಳೋದಿಲ್ಲ. ಮತ್ತೆ ಹೇಗೆ ಹೇಳ್ತೀಯಪ್ಪ? ನಿಮ್ಮ ನಡಿಗೆಯನ್ನು ನೋಡಿ ಹೇಳ್ತೀನಿ, ನಿಮ್ಮ ನಡಿಗೆಯನ್ನು ನೋಡಿ ಹೇಳ್ತೀನಿ. 4 ಹೆಜ್ಜೆ ಹಿಂಗ ಹೋಗಿ ಹಿಂಗ ಬರ್ಬೇಕು. ನೀವು ಹೆಂಗ ನಡಿತೀರಿ ಆ ನಡಿಗೆಯನ್ನೇ ನೋಡಿ ನಿಮ್ಮ ಭವಿಷ್ಯವನ್ನ ಹೇಳ್ತೀನಿ. ಆಯ್ತು ಅಂತ ತಿಳ್ಕೊಂಡು ಮೊದಲಿಗೆ ಲಕ್ಷ್ಮಿ 4 ಹೆಜ್ಜೆ ಹಿಂಗ ಹೋಗಿ ಹಿಂಗ ಬಂದಳು. ಅದಾದ ನಂತರ ಸರಸ್ವತಿಯು ಕೂಡ 4 ಹೆಜ್ಜೆ ಹೀಗೆ ಹೋಗಿ ಹೀಗೆ ಬಂದಳು. ಲಕ್ಷ್ಮಿ ಕೇಳ್ತಾಳ, ನಾರದ ನನ್ನ ಭವಿಷ್ಯ ಏನು? ಎಷ್ಟು ಚಂದ ಹೇಳಬೇಕು, ನಿಮಗೆ ಜಲ್ದಿ ಅರ್ಥ ಆಗ್ತದಿರವ, ಇವ್ರಕ್ಕಿಂತಲೂ ಮೊದಲು ನಿಮಗೆ ಜಲ್ದಿ ಅರ್ಥ ಆಕೈತೆ. ಲಕ್ಷ್ಮಿ ಕೇಳ್ತಾಳ, ನಾರದ ನನ್ನ ಭವಿಷ್ಯ ಏನು? ಆವಾಗ ನಾರದ ಎಂಥ ಮಾತು ಹೇಳ್ದ ಗೊತ್ತದೇನು ತಾಯಿ? ಲಕ್ಷ್ಮಿ, ನೀ ಬರುವಾಗ ಬಹಳ ಚಂದ ಕಾಣಿಸ್ತೀಯವ್ವ. ಗೊತ್ತಾತವ? ಲಕ್ಷ್ಮಿ, ನೀ ಬರುವಾಗ ಬಹಳ ಚಂದ ಕಾಣಿಸ್ತಿ, ಹೋಗುವಾಗ ಮಾತ್ರ ಬಹಳ ಅಸಹ್ಯವಾಗಿ ಕಾಣಿಸ್ತಿ. ಲಕ್ಷ್ಮಿ ಬರುವಾಗ ಚಂದ ಕಾಣಿಸ್ತಾಳ ಅಂತಂದ್ರೆ ಏನು? ಗಂಡ ಒಂದಿಷ್ಟು ಬಂಗಾರ ತಂದು ಕೊಡುವಾಗ ಬಹಳ ಚಂದ ಚಂದ ಕಾಣಿಸ್ತಾನೆ. ಹೊಸ ಸೀರೆ ಬಂತು ಅಂತಂದ್ರೆ ಬಹಳ ಚಂದ ಕಾಣಿಸ್ತದ. ಒಂದಿಷ್ಟು ಸಿರಿ ಸಂಪತ್ತು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಬರಕತ್ತು ಅಂತಂದ್ರ ಬಹಳ ಚಂದ ಕಾಣಿಸ್ತದ. ಆನಂದ ಆನಂದ ಆನಂದ. ಭೂಮಿ ಮೇಲೆ ಕಾಲ ಇರುವುದಿಲ್ಲ. ಯಾಕ? ಲಕ್ಷ್ಮಿ ಬರ್ತಿರ್ತಾಳ. ಕಬ್ಬಿನ ಬಿಲ್ ಬಂದಾಗ ಹೆಂಗಿರ್ತೀರಪ್ಪ ನೀವು? ಏನು ನೋಡ್ಬೇಕು ನೋಡ್ಬೇಕು ನೋಡ್ಬೇಕು. ಕಾಲ ಭೂಮಿ ಮೇಲೆ ಇರುವುದಿಲ್ಲ. ಯಾರು ಮಾತಾಡ್ಸೋರು ಸಹಿತ ಲಕ್ಷಣ ಇರುವುದಿಲ್ಲ. ಯಾಕ? ಲಕ್ಷ್ಮಿ ಬಂದಾಳ. ಲಕ್ಷ್ಮಿ ಬಂದಾಳ. ಲಕ್ಷ್ಮಿ ಬರುವಾಗ ಬಹಳ ಚಂದ ಕಾಣಿಸ್ತಾಳ. ಆದ್ರೆ ಬಂದಿರತಕ್ಕಂಥ ಲಕ್ಷ್ಮಿ ವಾಪಸ್ ಹೋಗುವಾಗ ಕಣ್ಣ ನೀರು ಕಪಾಳಕ್ಕೆ ಬರ್ತಾವ ನೋಡ್ರಿ. ಬೋರ್ನಾಗಿನ ನೀರು ಹೋತು, ಕೆನಲ್ ನೀರು ಬರ್ಲಿಲ್ಲ, ಕಬ್ಬು ಒಣಗಾಕತ್ತು, ಬೆಳೆ ಹಾಳಾಗಕತ್ತು. ಆ ಗೊಬ್ಬರದ ಅಂಗಡಿಯವರಿಗೆ ಏನು ಕೊಡಬೇಕು, ಬೀಜದವರಿಗೆ ಏನು ಕೊಡಬೇಕು, ಸಾಲಗಾರರಿಗೆ ಏನು ಕೊಡಬೇಕು ಅಂತ ತಿಳ್ಕೊಂಡು ಒಂದು ತೋಚುವುದಿಲ್ಲ, ಎರಡು ತೋಚುವುದಿಲ್ಲ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಅನ್ನೋದೇ ತಡ. ಒಂದಿಷ್ಟು ಆ ಒಂದು ಎಣ್ಣೆ, ಆ ವಿಷದ ಎಣ್ಣೆ ತಂದಿದ್ದೆ ತಡ, ಘಟ ಘಟ ಅಂತ ಕುಡಿದು ಮನುಷ್ಯ ಸತ್ತು ಬಿಡ್ತಾನ.
ಯಾಕ? ಲಕ್ಷ್ಮಿ ಹೋಗಾಕತ್ತಿರ್ತಾಳ. ಅದಕ್ಕೆ ನಮ್ಮ ಶರಣರು ಹೇಳ್ತಾರ, ತಮ್ಮ, ಬಡತನ ಬಂದಾಗ ಕುಗ್ಗುವರಯ್ಯ, ಸಿರಿತನ ಬಂದಾಗ ಹಿಗ್ಗುವರಯ್ಯ. ಬಡತನ ಶ್ರೀಮಂತಿಕೆ ಸ್ಥಿರವಲ್ಲೋ ಮನುಜ. ಹುಚ್ಚ, ಬಡತನ ಬಂದದಂತ ಅಳ್ಕೊಂತ ಕುಂಡ್ರಬೇಡೋ, ಶ್ರೀಮಂತಿಕೆ ಬಂದದಂತ ತಿಳ್ಕೊಂಡು ಸೊಕ್ಕಿನಿಂದ ಮರಿಬೇಡೋ. ಬಡತನ ಶ್ರೀಮಂತಿಕೆ ಅದು ಹಗಲು ರಾತ್ರಿ ಇದ್ದಂಗ ಬರುದು ಹೋಗುದು ಬರುದು ಹೋಗುದು ಅದು ಇದ್ದೇ ಇರ್ತದ. ಬಡತನವನ್ನು ನೆಚ್ಚಬೇಡ, ಶ್ರೀಮಂತಿಕೆಯನ್ನು ನೆಚ್ಚಬೇಡ, ನಿನ್ನ ರಟ್ಟಿಯನ್ನು ನೆಚ್ಚು, ಕಾಯಕ ಮಾಡು. ಆ ಒಂದು ಕಾಯಕದಿಂದ ನೀನು ನಿತ್ಯ ತೃಪ್ತನಾಗಿ ಇರು. ಯಾರು ಲಕ್ಷ್ಮಿಯನ್ನು ನಂಬ್ಯಾರ ಅವರು ಕೆಟ್ಟಾರ, ಯಾರು ಲಕ್ಷ್ಮಿಯನ್ನು ನಂಬ್ಯಾರ ಅವರು ಕೆಟ್ಟಾರ. ದಾಸರಿಗೆ ಲಕ್ಷ್ಮಿ ಪ್ರತ್ಯಕ್ಷಳಾದಳಂತ, ಪುರಂದರ ದಾಸರಿಗೆ. ಏನು ಬೇಕು ದಾಸ ಕೇಳು ಅಂದಳಂತ. ಹೆಂಗ ಬಂದಿದ ಹಂಗ ಹೋಗು ಅಂದಂತ ಪುರಂದರ ದಾಸ. ಇನ್ನು ಸ್ವಲ್ಪ ಇದ್ದಿದ್ದಿ ಆದ್ರ ನಿನಗ ಶಾಪ ಕೊಡ್ತೀನಿ ಅಂತ ಹೇಳ ಅನ್ನಂತ ಪುರಂದರ ದಾಸ. ಯಾಕ? ನೀನು ನಂಬಿಗಸ್ತಳಲ್ಲ, ನೀನು ನಂಬಿಗಸ್ತಳಲ್ಲ. ಯಾವಾಗ ಯಾರ ಹೆಣ ಹೆಂಗ ಮುಚ್ತೀವಿ ಅನ್ನೋದು ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಲಕ್ಷ್ಮಿ, ನೀ ಬರುವಾಗ ಬಹಳ ಚಂದ ಕಾಣಿಸ್ತೀಯವ್ವ, ಹೋಗುವಾಗ ಮಾತ್ರ ಬಹಳ ಅಸಹ್ಯವಾಗಿ ಕಾಣಿಸ್ತಿ. ಇದ್ದುದು ಖರೇನ ಇತ್ತು, ಆಯ್ತಪ್ಪ ನೀ ಹೇಳದ್ರದ ಖರೆ ಅದ. ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಒಂದು ಬಡತನ, ಒಂದು ಶ್ರೀಮಂತಿಕೆ. ಈ ಇಬ್ಬರು ಗೆಳೆಯರಾದ ಬಳಿಕ ಮತ್ತಿಬ್ಬರು ಗೆಳೆಯರು ಬರ್ತಾರ ನಮ್ಮೆಲ್ಲರ ಜೀವನದಲ್ಲಿ. ಬಂದರೆ ಹೋಗದವರು ಇಬ್ಬರು. ಬಂದ್ರು ಅಂದ್ರೆ ಸಾಕು, ಹೋಗಾಕ ಸಾಧ್ಯನೇ ಇಲ್ಲ. ಶಾಶ್ವತವಾಗಿ ಎಲ್ಲಿ ತನಕ ನಮ್ಮ ಜೀವ ಇರ್ತದ ಅಲ್ಲಿ ತನಕ ನಮ್ಮ ಜೊತೆಯಲ್ಲೇ ಇರ್ತಾರ. ಅವರು ಯಾರು ಅಂತಂದ್ರೆ, ಒಂದು ವಿದ್ಯೆ, ಇನ್ನೊಂದು ಕಲೆ. ಸರಸ್ವತಿ ಕೇಳ್ತಾಳ, ನಾರದ, ನನ್ನ ಭವಿಷ್ಯ ಏನು? ಅವ್ವ, ನೀ ಬರುವಾಗ ಮಾತ್ರ ಬಹಳ ಕಷ್ಟದಿಂದ ಬರಕತ್ತಿ ಅಂತ ಅನಿಸ್ತದ, ಹೋಗುವಾಗ ಮಾತ್ರ ಬಹಳ ಲಕ್ಷಣವಾಗಿ ಕಾಣಿಸ್ತೀಯವ್ವ. ಒಂದು ವಿದ್ಯೆಯನ್ನು ನಾವು ಗಳಿಸ್ಕೋಬೇಕಾಗಿತ್ತು ಅಂತಂದ್ರ, ಒಂದು ಕಲೆಯನ್ನ ನಾವು ಕಲಿಬೇಕಾಗಿತ್ತು ಅಂತಂದ್ರ ಹಂಗ ಬರುವುದಿಲ್ಲ. ಬಹಳ ಕಷ್ಟಪಡಬೇಕು. ಚಡಿ ಛಮ್ ಛಮ್, ವಿದ್ಯಾ ಘಮ್ ಘಮ್. ನಾವು ಹಾವೇರಿ ಪಾಠಶಾಲೆಯಲ್ಲಿ ಓದಿರ್ತಕ್ಕಂತಹ ಸಮಯದಲ್ಲಿ, ಶಿವಯೋಗ ಮಂದಿರದಲ್ಲಿ ಓದಿರ್ತಕ್ಕಂತಹ ಸಮಯದಲ್ಲಿ ಎಂಥ ಕಷ್ಟ ಅದು. ಹಾವೇರಿಯಲ್ಲಂತೂ ಬರೇ ನುಚ್ಚು ಉಣಬೇಕು, ಬರೇ ನುಚ್ಚು ಗಂಜಿ. ವಾರಕ್ಕೆ 15 ದಿವಸಕ್ಕೊಮ್ಮ ಚಲೋ ಪ್ರಸಾದ ಸಿಗುತ್ತಿತ್ತು. ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಮತ್ತೊಂದು ಮಾಡಿ, ಮಗದೊಂದು ಮಾಡಿ, ಚಡಿ ಏಟು ತಿಂದು ಇವತ್ತಿದು ಇಲ್ಲಿ ಮೂರ್ತಿಯಾಗಿ ನಿಮ್ಮ ಮುಂದೆ ಕುಂತದ. ಯಾಕದು ಹಂಗ ಬರುದಲ್ಲ, ಅದು ಹಂಗ ಬರುವುದಿಲ್ಲ. ಪೆಟ್ಟು ಬೀಳಬೇಕು. ಮೂರ್ತಿ ಆಗ್ಬೇಕಾಗಿತ್ತು ಅಂತಂದ್ರ ಒಂದ ಪೆಟ್ಟಿಗೆ ನೋವಾಯ್ತು ಅಂತಂದ್ರೆ ನೀ ಮೂರ್ತಿನೂ ಆಗುದಿಲ್ಲ, ಏನು ಆಗುದಿಲ್ಲ. ಹಾದಿಯಲ್ಲಿ ಬೀಳ್ತಕ್ಕಂಥ ಒಂದು ಸಾಮಾನ್ಯ ಕಲ್ಲಾಗಿ ಬಿಡುತ್ತೆ. ಮನುಷ್ಯ ಗುರುವಿನಿಂದ, ಗುರು ಹಿರಿಯರಿಂದ ಮ್ಯಾಲಿಂದ ಮ್ಯಾಲ ಸುಜ್ಞಾನದ, ಬುದ್ಧಿವಾದದ ಆ ಸನ್ನಡತೆಯ ಪೆಟ್ಟು ತಿಂದಾಗ ನೀವು ಒಳ್ಳೆಯವರಾಗುವುದು, ನಾವು ಒಳ್ಳೆಯವರಾಗುವುದು. ಸರಸ್ವತಿ ಹಂಗ ಬರುವುದಿಲ್ಲ, ಕಷ್ಟಪಟ್ಟಾಗ ಬರ್ತಾಳ. ಅವ್ವ, ನೀ ಬರುವಾಗ ಬಹಳ ಕಷ್ಟದಿಂದ ಬರಾಕತ್ತಿ ಅನಿಸ್ತದ, ಹೋಗುವಾಗ ಮಾತ್ರ ಅಬ್ಬಬ್ಬ ಎಷ್ಟು ಒಳ್ಳೆ ವ್ಯಕ್ತಿ, ಎಂಥ ಪಂಡಿತ ಇದ್ದ, ಎಂಥ ಜ್ಞಾನಿ ಇದ್ದ, ಎಂಥ ಕಲೆಗಾರ ಇದ್ದ, ಎಷ್ಟು ಜನರಿಗೆ ಬೇಕಾಗಿದ್ದ, ಎಷ್ಟು ಪರೋಪಕಾರ ಪುಣ್ಯವನ್ನ ಮಾಡಿದ್ದ ಅಂತ ತಿಳ್ಕೊಂಡು ನೀ ಬರುವಾಗ ಎಲ್ಲರೂ ನಗುತ್ತಿದ್ರು, ಹೋಗುವಾಗ ಮಾತ್ರ ಎಲ್ಲರೂ ಅಳುವಂಗನಿ ಹೋಗ್ಬೇಕು, ಎಲ್ಲರಿಗೆ ಬೇಕಾಗಿ ಹೋಗ್ಬೇಕು. ಇದು ಜೀವನ. ಒಂದು ವಿದ್ಯೆ, ಇನ್ನೊಂದು ಕಲೆ. ಬರುವಾಗ ಬಹಳ ಕಷ್ಟ ಅನಿಸ್ತದ ಖರೆ, ಶಾಶ್ವತವಾಗಿ ನಿಮ್ಮ ಹತ್ರ ಉಳಿತದ. ವೇದಗಳನ್ನ ಬರೆದಿರ್ತಕ್ಕಂಥ ಋಷಿ ಮಹರ್ಷಿಗಳು ಸತ್ತು ಹೋಗಿ 10,000ಕ್ಕಿಂತ ಹೆಚ್ಚು ವರ್ಷ ಆತು. ಉಪನಿಷತ್ತುಗಳನ್ನು ಬರೆದಿರ್ತಕ್ಕಂಥ ಪುಣ್ಯಾತ್ಮರು ಅವರು ತೀರಿ ಹೋಗಿ 5,000-6,000 ವರ್ಷ ಆತು. ಬಸವಾದಿ ಪ್ರಮತರು ಸುಂದರವಾಗಿರ್ತಕ್ಕಂಥ ವಚನಗಳನ್ನ ಕೊಟ್ಟರು. ಎಂಥ ವಚನವು! ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು,
ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ದಯವೇ ಧರ್ಮದ ಮೂಲ. ಎಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಕೇವಲ ಕನ್ನಡಿಗರಷ್ಟೇ ಅಲ್ಲ, ಕೇವಲ ಭಾರತೀಯರಷ್ಟೇ ಅಲ್ಲ, ಶರಣ ಸಾಹಿತ್ಯವನ್ನ, ಬಸವಾದಿ ಪ್ರಮಥರವನ್ನ ನಾವು ಕೇವಲ ಭಾರತದವರಷ್ಟೇ ಪ್ರೀತಿಸ್ತಾ ಇಲ್ಲ, ವಿದೇಶದವರೆಲ್ಲರಿಗೂ ಕೂಡ ಬಸವಣ್ಣ ಬೇಕಾಗ್ತಾ ಇದ್ದಾನೆ. ವಚನ ಸಾಹಿತ್ಯ ಬೇಕಾಗ್ತಾ ಇದೆ. ಬರೆದು ಹೋಗಿ 900 ವರ್ಷ ಆದರೂ ಕೂಡ ಅವರ ಸಾಹಿತ್ಯ ಉಳಿದಾದ, ಅವರ ಸಂಸ್ಕೃತಿ ಉಳಿದಾದ. ಯಾಕ? ಅದು ವಿದ್ಯೆ. ಅದು ಬಹಳ ಕಷ್ಟಪಟ್ಟು ಗಳಿಸಿಕೊಂಡಿರ್ತಕ್ಕಂಥ ವಿದ್ಯೆ. ನಾವು ಹೋದ್ರೂ ಕೂಡ ನಮ್ಮ ಹೆಸರನ್ನ ಉಳಿಸ್ತದ ಆ ವಿದ್ಯೆ. ಅಜಂತ ನೋಡ್ತೀರಿ, ಎಲ್ಲೋರ ನೋಡ್ತೀರಿ, ಹಂಪಿ ನೋಡ್ತೀರಿ, ಐಹೊಳ್ಳೆ ಪಟ್ಟದ ಕಲ್ಲುಗಳನ್ನು ನೋಡ್ತೀರಿ. ಅವನ್ನ ಕೆತ್ತಿರ್ತಕ್ಕಂಥ ಶಿಲ್ಪಿ ಸತ್ತು ಹೋಗಿ ಸಾವಿರ ವರ್ಷ ಆಗ್ಯದ. ಆದ್ರೆ ಆ ಕಲೆಗಳು ಅವ್ರ ಹೆಸರು ಹೇಳಕತ್ತವೇನಿಲ್ಲ. ಎಂಥ ಅದ್ಭುತವಾಗಿರ್ತಕ್ಕಂಥ ಕಲೆಗಳು ಉಳಿದವೇನಿಲ್ಲ. ಆ ಕಾರಣಕ್ಕಾಗಿ ಬಡತನ ಶ್ರೀಮಂತಿಕೆ ನಂಬಿಗಸ್ತರಲ್ಲ ತಂಗಿ, ನಂಬಿಗಸ್ತರು ವಿದ್ಯೆ ಮತ್ತು ಕಲೆ, ಬದುಕುವ ಕಲೆ. ಬಂದರೆ ಹೋಗದವರಿಬ್ಬರು. ಬಂದ್ರು ಅಂತಂದ್ರೆ ಸಾಕು, ನಮ್ಮ ಜೊತೆಗೆ ಇರ್ತಕ್ಕಂಥದ್ದು. ಅದಕ್ಕೆವ ನಿಮ್ಮ ಮಕ್ಕಳಿಗೆ ಸರಿಯಾಗಿ ವಿದ್ಯೆಯನ್ನ ಕಲಿಸ್ರಿ, ಒಳ್ಳೊಳ್ಳೆ ಕಲೆಗಳನ್ನ ಕಲಿಸ್ರಿ. ಸಣ್ಣ ಹುಡುಗ ಬಹಳ ಆದ್ರೆ ಇವನಿಗೊಂದು 18-20 ವರ್ಷ ಇರಬೇಕು, ಇವನಿಗೊಂದು 18-20 ವರ್ಷ ಇರಬೇಕು, 22 ವರ್ಷ ಇರಬೇಕು. ಅವ ಬಾರ್ಸಕತ್ರ ಎಲ್ಲ ಮರ್ತು ಬಿಡ್ತೀವಿ, ಇವರಿಬ್ಬರು ನುಡ್ಸಾಕತ್ರ ಎಲ್ಲ ಮರ್ತು ಬಿಟ್ಟಿವಿ. ಕಷ್ಟಪಟ್ಟು ಈ ಕಲೆಯನ್ನ ಕಲ್ತಾರ. ಎಲ್ಲಿ ತನಕ ಇರ್ತದ ಈ ಕಲೆ? ಇವರು ಸತ್ತು ಮಣ್ಣಾಗೋ ತನಕ ಈ ಕಲೆ ಇವರ ಜೊತೆಗೆ ಇರ್ತದ. ಸರಸ್ವತಿ ಎಂದೆಂದಿಗೂ ಕೂಡ ನಂಬಿಗಸ್ತಳದಾಳ. ಲಕ್ಷ್ಮಿನ ನಂಬಕ್ ಹೋಗ್ಬೇಡ್ರಿ, ಸರಸ್ವತಿಯನ್ನ ನಂಬ್ರಿ. ಸ್ಮಶಾನದಾಗ ಕುಂತ್ರು ಸಹಿತ ಒಂದು ತುತ್ತ ಅನ್ನ ಬರ್ತದ. ಯಾಕ? ಸರಸ್ವತಿ ನಮ್ಮ ಕೈ ಬಿಡುವುದಿಲ್ಲ. ಬರುತ್ತ ಹೋಗುತ್ತ ಇರುವವರು ಇಬ್ಬರು, ಬಡತನ ಶ್ರೀಮಂತಿಕೆ. ಬಂದರೆ ಹೋಗದವರಿಬ್ಬರು, ವಿದ್ಯೆ ಮತ್ತು ಕಲೆ. ಇನ್ನು ಇಬ್ಬರು ಗೆಳೆಯರು ಬರ್ತಾರ, 5 ಮತ್ತು 6ನೆಯವರು. ಅವರು ಹೇಗೆ? ಕರೆಯಿಸಿಕೊಂಡು ಬರುವವರು ಇಬ್ಬರು. ಹಂಗ ಬರುವುದಿಲ್ಲ. ಮದುವೆ ಪತ್ರಿಕೆ ಹೆಂಗ್ ಕೊಡ್ತೀರಿ ತಂಗಿ? ಅರಿಶಿನ ಹಚ್ಚಿ, ಕುಂಕುಮ ಹಚ್ಚಿ, ಪತ್ರಿಕೆ ಕೊಟ್ಟು, ಯವ್ವ ನಮ್ಮ ತಮ್ಮನ ಮದುವೆಗೆ ಬರಬೇಕು, ನಮ್ಮ ತಂಗಿ ಮದುವೆಗೆ ಬರಬೇಕು, ಮಗಳ ಮದುವೆಗೆ ಬರಬೇಕು, ಗೆಳತಿ ಮದುವೆಗೆ ಬರಬೇಕು. ಕೊಡ್ತೀರೇನಿಲ್ಲ? ಹಂಗ ಕೊಡೋದಿಲ್ಲ. ಅರಿಶಿನ ಕುಂಕುಮ ಹಚ್ಚಿ ಕೊಡ್ತೀರಿ. ಅವಾಗ ಬಹಳ ಕಿಮ್ಮತ್ತಿನಿಂದ ಕರೆದಾರ ನಾವು ಹೋಗ್ಬೇಕು, ಪ್ರೀತಿಯಿಂದ ಕರೆದಾರ ಹೋಗ್ಬೇಕು. ಹಿಂಗ ಕರೆದಾಗ ಬರ್ತಕ್ಕಂಥವ್ರು ಇಬ್ಬರು ಅದಾರ. ಅವ್ರು ಯಾರು ಅಂತಂದ್ರ, ಒಂದು ಕೀರ್ತಿ, ಇನ್ನೊಂದು ಅಪಕೀರ್ತಿ. ಒಳ್ಳೆ ಕಾರ್ಯಗಳನ್ನ ಮಾಡಿದ್ರ ಕೀರ್ತಿ ಬರ್ತದ, ಕೆಟ್ಟ ಕಾರ್ಯಗಳನ್ನ ಮಾಡಿದ್ರ ಅಪಕೀರ್ತಿ ಬರ್ತದ. ಜಗತ್ತಿನಾಗ ಯಾರು ಮಾಡದೇ ಇರ್ತಕ್ಕಂಥ ಮಹಾನ್ ಕಾರ್ಯ ಮಾಡ್ದ, ಕಷ್ಟ ನಷ್ಟವನ್ನೆಲ್ಲವನ್ನೂ ಸಹಿಸಿಕೊಂಡ, ಸ್ತುತಿ ನಿಂದೆ ಎಲ್ಲವನ್ನೂ ಸಹಿಸಿಕೊಂಡ, ವಿಷವನ್ನ ಉಂಡು ನಮಗೆ ಅಮೃತವನ್ನ ಕೊಟ್ಟ ಬಸವಣ್ಣ ಆ ಜಗಜ್ಯೋತಿ, ಜಗದ್ಗುರು, ವಿಶ್ವಗುರು, ಭಕ್ತಿ ಭಾಂಡಾರಿ, ಅಣ್ಣ, ಅಪ್ಪ ಎಂಬತಕ್ಕಂಥ ಕೀರ್ತಿ ಬಂದದ. 900 ಅಲ್ಲ, ಇನ್ನು 9,000 ವರ್ಷ ಹೋದ್ರೂ ಈ ಕೀರ್ತಿ ಇರುದ. ಯಾಕ? ಹಂಗ ಬಂದಿಲ್ಲ ಇದು ಬಸವಣ್ಣನಿಗ ಕೀರ್ತಿ. ಕಾಯಕ, ದಾಸೋಹ, ಸಮಾನತೆ ಎಲ್ಲರನ್ನ ಅಪ್ಪಿಕೊಂಡು ತನ್ನನ್ನ ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಇಂಥ ಕೀರ್ತಿಯನ್ನ ಪಡೆದ ಬಸವಣ್ಣ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳಾಗಲಿ, ಅಥಣಿಯ ಮುರುಗೇಂದ್ರ ಶಿವಯೋಗಿಗಳಾಗಲಿ, ಧಾರವಾಡದ ಮೃತ್ಯುಂಜಯ ಅಪ್ಪಗಳಾಗಲಿ, ಅಷ್ಟೇ ಏಕೆ ಸತ್ತು ಹೋಗಿ 60 ವರ್ಷ ಆದರೂ ಕೂಡ, ಲಿಂಗೈಕ್ಯರಾಗಿ 60 ವರ್ಷ ಆದರೂ ಕೂಡ ಇಂಥ ಬಸವಣ್ಣನ ಪುರಾಣವನ್ನ ಹಚ್ಚಿ ನಮ್ಮೆಲ್ಲರ ಹೃದಯದೊಳಗೆ ಕುಂತಾರಲ್ಲ ಲಿಂಗೈಕ್ಯ ಬಸವಲಿಂಗ ಸ್ವಾಮಿಗಳು, ಅವರು ಈ ಕೀರ್ತಿಯನ್ನ ಗಳಿಸ್ಕೋಬೇಕಾಗಿತ್ತು ಅಂತಂದ್ರೆ ಹಂಗ ಬಂದಿಲ್ಲ. 10 ವರ್ಷ ಬೇವಿನ ರಸವನ್ನ ಕುಡಿದು ಆ ಚೌಕಿಯಲ್ಲಿ ಅನುಷ್ಠಾನ ಮಾಡಿ ಜಪ ತಪ ಧರ್ಮೋಪದೇಶ ಮಾಡಿ ಇಂಥ ಒಳ್ಳೆಯ ಕೀರ್ತಿಯನ್ನ ಗಳಿಸಿಕೊಂಡಾರ ಅಂತ ತಿಳ್ಕೊಂಡು ಅವ್ರ ಹೆಸರಿನೊಳಗೆ ಬಸವ ಪುರಾಣ. ಇಲ್ಲಾದ್ರೆ ಈ ಬಸವ ಪುರಾಣರ ಯಾಕೆ ನಡೀತಿತ್ತು? ಒಳ್ಳೆಯ ಕಾರ್ಯಗಳನ್ನ ಮಾಡೋಣದರಿಂದ ಕೀರ್ತಿ ಬರ್ತದ, ಕೆಟ್ಟ ಕಾರ್ಯ ಮಾಡೋಣದರಿಂದ ಅಪಕೀರ್ತಿ. ರಾವಣನ ಹೆಸರು ಯಾರು ಕೇಳಿಲ್ಲ? ಬ್ರಹ್ಮಲೋಕ, ವಿಷ್ಣುಲೋಕ, ರುದ್ರಲೋಕ ಗಡಗಡ ಅಂತ ನಡಗುತ್ತಿದ್ದು ರಾವಣನ ಹೆಸರು ತೆಗೆದ್ರೆ ಸಾಕು. ಯಾಕ? ಅಂತ ಮಹಾನ್ ಭಕ್ತಿವಂತ. ನಿಮಗ ಗೊತ್ತಿರಲಿ, ರಾವಣನಂತ ಶಿವಭಕ್ತ ಹಿಂದೆ ಯಾರೂ ಇದ್ದಿರಲಿಲ್ಲ, ಮುಂದೆ ಯಾರೂ ಕೂಡ ಆಗಲಿಕ್ಕೆ ಸಾಧ್ಯನೇ ಇಲ್ಲ.
ಅಂಥ ಮಹಾನ್ ಶಿವಭಕ್ತ ರಾವಣ. ಆದ್ರೆ ಒಂದೇ ಒಂದು ತಪ್ಪು ಮಾಡ್ದ ತನ್ನ ಜೀವನದೊಳಗ. ಮತ್ತೊಬ್ಬರು ಹೆಂಡತಿನ ಕಿಡ್ನ್ಯಾಪ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟ. ಯಾರನಿವ? ಸೀತಾನ ಎತ್ಕೊಂಡು ಹೋದ್ನಲ್ಲ. ಒಂದು ತಪ್ಪು ಮಾಡಿಬಿಟ್ಟ, ದೊಡ್ಡ ತಪ್ಪು ಮಾಡಿಬಿಟ್ಟ. ಶಿವಭಕ್ತ ಅನ್ನೋದು ಹೋಗಿ ರಾಕ್ಷಸ ಅಂತ ಅನ್ನಿಸ್ಕೋಬೇಕಾತು ತಾಯಿ, ರಾಕ್ಷಸ ಅಂತ ಅನ್ನಿಸ್ಕೋಬೇಕಾತು. ಸತ್ತು 10,000 ವರ್ಷ ಆದರೂ ಕೂಡ ರಾವಣ ಪ್ರಪಂಚದೊಳಗ ಯಾವ ತಂದೆ ತಾಯಿಯೂ ಕೂಡ ತಮ್ಮ ಮಕ್ಕಳಿಗೆ ರಾವಣ ಅಂತ ಹೆಸರಿಟ್ಟಾರೇನು? ನೀವು ಯಾರಾದ್ರೂ ಕೂಡ ನಿಮ್ಮ ಮಕ್ಕಳಿಗೆ ರಾವಣ ಅಂತ ಹೆಸರು ಇಡ್ತೀರೇನು? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಯಾಕ? ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಆ ಕಾರಣಕ್ಕಾಗಿ ಒಂದು ಕೀರ್ತಿ ಆಗಿರಬಹುದು, ಇನ್ನೊಂದು ಅಪಕೀರ್ತಿ ಆಗಿರಬಹುದು. ನೀವು ಕರೆದಾಗ ಬರೋರು, ಸುಮ್ಮನೆ ಬರೋರಲ್ಲ. ಚಲೋ ಮಾಡಿದ್ರಿ ಅಂತಂದ್ರೆ ಕೀರ್ತಿ ಬರ್ತಾಳ, ಕೆಟ್ಟದ್ದು ಮಾಡಿದ್ರಿ ಅಂತಂದ್ರೆ ಅಪಕೀರ್ತಿ ಬರ್ತಾಳ. ಕರೆಯಿಸಿಕೊಂಡು ಬರುವವರು ಇಬ್ಬರು, ಇನ್ನ ಕಟ್ಟ ಕಡೆಯ ಇಬ್ಬರು ಗೆಳೆಯರದಾರ ನೋಡ್ರಿ. ಕರೆಯದೇ ಬರುವವರು ಇಬ್ಬರು, ಕರೆದಾಗ ಬರೋರು ಇವರು. ಕೀರ್ತಿ ಅಪಕೀರ್ತಿ. ಮುನವಳ್ಳಿ ಭಕ್ತರು ಇಂಥದೊಂದು ಬಸವ ಪುರಾಣ ಹಚ್ಚಿದ್ರು. 63 ಪೂಜ್ಯರು. ಅವರು ಎಂಥವರು? 60 ವಯಸ್ಸಿಗೂ ಹೆಚ್ಚಾಗಿರ್ತಕ್ಕಂಥ ಹಿರಿಯ ಪೂಜ್ಯರು. ಬಹುತೇಕ ನಮ್ಮ ಭಾರತದ ಇತಿಹಾಸದಲ್ಲಿ ಯಾರೂ ಕೂಡ 60 ವಯಸ್ಸಿಗೂ ಹೆಚ್ಚಿನ ಹಿರಿಯ ಪೂಜ್ಯರಿಗೆ ಒಂದೇ ವೇದಿಕೆಯಲ್ಲಿ 63 ತುಲಾಭಾರ ಮಾಡಿಲ್ಲ. ಇಂಥದೊಂದು ಕಾರ್ಯ ಮುನವಳ್ಳಿ ಭಕ್ತರು ಮಾಡಿದ್ರು ಎಂಬತಕ್ಕಂಥ ಕೀರ್ತಿ ಅಜರಾಮರವಾಗಿ ಉಳಿದು ಬಿಡ್ತದೆ ನೋಡ್ರಿ. ಇಂಥದೊಂದು ಬಸವ ಪುರಾಣ ಹಚ್ಚಿದ್ರು. ಕಿಡದಾಳದವರು, ಸಿಂಧೋಗಿಯವರು, ನಿನ್ನೆ ಇರತಕ್ಕಂತಹ ಬಗದಾಳದವರು, ಒಬ್ರೇ ಇಬ್ರೇ ಎಲ್ಲ ಹಳ್ಳಿಯವರು ಕರ್ಗಡಬು ತಂದು, ಹೋಳ್ಗಿ ತಂದು, ರೊಟ್ಟಿ ತಂದು, ಪುಂಡಿ ಪಲ್ಯ ತಂದು ಏನು ದಾಸೋಹ ಮಾಡಿದ್ರು ತಂಗಿ. ಈಗ ಗೊತ್ತಾಗೋದಿಲ್ಲ ನಿಮ್ಗೆ ಮಕ್ಕಳು